स्वागत है आपका बी न्यूज नेशन में। मैं हूं आबिद हुसैन शेख। राज्य के सीएम के हाथों होगा कई अभिवृद्धि कामगारियों का चालान। कल राज्य के सीएम सहित केंद्र मंत्री प्रहलाद जोशी के अलावा कई कैबिनेट दर्जे के मंत्री रहेंगे मौजूद। बीजापुर के इतिहास में पहली बार ऐसे कई डेवलपमेंट प्रोजेक्ट्स का चालन होने जा रहा है, जिसमें गांधी चौक फ्लाईओवर, रास्तों का निर्माण, हॉस्पिटल का लोकार्पण। जहां जहां ट्रैफिक की समस्या है उनकी भी समस्या हल होगी। 100% बीजापुर सिटी के सभी रास्तों का निर्माण पूरा होगा, कहा सिटी एमएलए बसनगौड़ पाटिल यत्नाಳ್ ने। ಉದ್ಘಾಟನೆಯನ್ನು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇದು ವಿಜಯಪುರ ನಗರದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮೊತ್ತದ ಒಂದು ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭ ಆಗ್ತವೆ. ಸಂಪೂರ್ಣವಾಗಿ 100% ವಿಜಯಪುರ ನಗರ ಎಲ್ಲ ಮುಖ್ಯ ರಸ್ತೆಗಳು ಸುವ್ಯವಸ್ಥಿತ ರಸ್ತೆಗಳಾಗಿ ನಿರ್ಮಾಣ ಆಗ್ತವೆ. ಗಾಂಧಿ ಚೌಕಲ್ಲಿ ಫ್ಲೈಓವರ್ ಆಗ್ತದೆ ಮತ್ತು ಎಲ್ಲೆಲ್ಲಿ ಭಾಳ ಅಡಚಣೆ ಇದೆ ನಮ್ಮ ಇದಕ್ಕೆ ಏನು ಟ್ರಾಫಿಕ್ಕಿಗೆ ಅಲ್ಲಿ ಎಲ್ಲನೂ ಇವತ್ತು ದೊಡ್ಡ ಅಗಲೀಕರಣ ರಸ್ತೆಗಳು ಮಾಡೋದ್ರ ಮೂಲಕ ಮತ್ತು ಅದರ ಜೊತೆಗೆ ನಮ್ಮ ವೈನ್ ಪಾರ್ಕ್ ಏನು ದ್ರಾಕ್ಷಾ ಮತ್ತು ವೈನ್ ಪಾರ್ಕ್ ಅದೊಂದು ದೊಡ್ಡ ಕೊಡುಗೆ ವಿಜಯಪುರ ಜಿಲ್ಲೆಗೆ. ಸುಮಾರು 140 ಎಕರೆದಲ್ಲಿ ನಾವು ವರ್ಲ್ಡ್ ಮಾರ್ಕೆಟ್ ಮಾಡಬೇಕಂತ ಮಾಡಿದ್ದೀವಿ ದ್ರಾಕ್ಷಿದು. ಅಲ್ಲಿ ರೆಸಾರ್ಟ್ ಮಾಡ್ತಾಯಿದ್ದೀವಿ, ಬೋಟಿಂಗ್ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಕೋಲ್ಡ್ ಸ್ಟೋರೇಜ್ಗಳಿಗೆ ಯಾರು ರೈತರು ಕೋಲ್ಡ್ ಸ್ಟೋರೇಜ್ ಹಾಕ್ತೀನಿ ಅಂದರೆ ಒಂದು 10-12 ರೈತರು ಅವರೇ ಒಂದು ಸಂಘ ಕಟ್ಕೊಂಡು ಅವ್ರಿಗೆ ಒಂದು ಎಕರೆ ಅಲಾಟ್ಮೆಂಟ್ ಮಾಡ್ತೀವಿ. ಅವರಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ದೀವಿ. ಅಲ್ಲಿ ಆನ್ಲೈನ್ ಮಾರ್ಕೆಟಿಂಗ್ ಇಡೀ ವರ್ಲ್ಡ್ನಾಗೆ ಎಲ್ಲೇ ಗೊತ್ತೂ ನಮ್ಮ ದ್ರಾಕ್ಷಿ ಯಾಕಂದರೆ 3-4 ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಮಹಾರಾಷ್ಟ್ರಕ್ಕೆ ನಮ್ಮ ವ್ಯಾಪಾರ ಹೋಗ್ತದೆ. ಅದನ್ನು ತಪ್ಪಿಸೋದ್ರ ಮೂಲಕ ಕರ್ನಾಟಕಕ್ಕೂ ನಮಗೆ ಆದಾಯ ಆಗ್ತದೆ ಮತ್ತು ಕರ್ನಾಟಕದಲ್ಲೇ ಅದು ವ್ಯಾಪಾರ ಆಗೋದ್ರಿಂದ ಇಲ್ಲಿ ರೈತರು ನಮ್ಮ ಜಿಲ್ಲೆಯಲ್ಲೇ ಎಲ್ಲ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಅವಕಾಶ ಇರೋದ್ರಿಂದ ವಿಜಯಪುರ ನಗರಕ್ಕೆ ಸುಮಾರು ಪ್ರತಿ ವರ್ಷ 2-2.5 ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಆಗಲಿಕ್ಕೆ ಒಂದು ಒಳ್ಳೆಯ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡುವಂಥ. और खबरों के लिए देखते रहिए बी न्यूज नेशन।